ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹುಡುಗಿ ವರ್ಜಿನ್ನ ಅಥವಾ ವರ್ಜಿನ್ ಅಲ್ವಾ ಅನ್ನೋದನ್ನು ಹೇಗೆ ತುಂಬ ಈಸಿಯಾಗಿ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದೇ ಗೊತ್ತಿಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಬಟ್ ಆದರೂ ಒಂದು ಎಜುಕೇಷ್ನಲ್ ಪರ್ಪಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೀತಿ ನೀವು ಚೆಕ್ ಮಾಡಿದ್ರೆ ಒಂದು ಹುಡುಗಿ ವರ್ಜಿನ್ನ ಅಥವಾ ವರ್ಜಿನ್ ಅಲ್ವಾ ಅನ್ನೋದನ್ನು ತುಂಬ ಈಸಿಯಾಗಿ ಪತ್ತೆ ಹಚ್ಚಬಹುದು. ಹಾಗಾದರೆ ಟಾಪಿಕ್ನ ಶುರು ಮಾಡೋಣವಾ? ಬಟ್ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ 1, ಪೇಯ್ನ್. ಸೊ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ಹುಡುಗಿಯ ಯೋನಿಯ ಎಂಟ್ರೆನ್ಸ್ನಲ್ಲಿ ಹೈಮೆನ್ ಅನ್ನೋ ಒಂದು ತುಂಬ ತೆಳುವಾದ ಒಂದು ಪದರ ಇರುತ್ತೆ. ಸೊ ಒಂದು ಗಂಡು ಹೆಣ್ಣು ಸಂಭೋಗ ಮಾಡೋದಕ್ಕೆ ಮುಂದಾದಾಗ ಈ ಹೈಮೆನ್ ಅನ್ನೋ ಪದರ ಕಿತ್ತೋಗಿ ಆ ಹುಡುಗಿಗೆ ನೋವನ್ನು ಉಂಟು ಮಾಡುತ್ತೆ. ಆದರೆ ಒಂದು ಗಂಡು ಹೆಣ್ಣು ಸಂಭೋಗ ಮಾಡೋದಕ್ಕೆ ಮುಂದಾದಾಗ ಆ ಹುಡುಗಿಗೆ ಯಾವುದೇ ರೀತಿ ನೋವಾಗ್ತಾ ಇಲ್ಲ. ಆ ಹುಡುಗಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂದರೆ ಆಲ್ರೆಡಿ ಆ ಹುಡುಗಿಗೆ ಹೈಮೆನ್ ಕಿತ್ತೋಗಿ ಯೋನಿಯ ಎಂಟ್ರೆನ್ಸ್ ಓಪನ್ ಆಗಿದೆ ಅಂತ ಅರ್ಥ. ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಆ ಹುಡುಗಿ ದೈಹಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾಳೆ. ಅವಳು ವರ್ಜಿನ್ ಅಲ್ಲ ಅಂತ ಅರ್ಥ. ನಂಬರ್ 2, ಬ್ಲೀಡಿಂಗ್. ಸೊ ಇದು ಕೂಡ ಆಲ್ಮೋಸ್ಟ್ ಒಂಥರ ಫಸ್ಟ್ ಪಾಯಿಂಟ್ ಥರನೇ ಇರುತ್ತೆ. ಅಂದರೆ ಒಂದು ಗಂಡು ಹೆಣ್ಣು ಮೊದಲ ಬಾರಿಗೆ ದೈಹಿಕ ಚಟುವಟಿಕೆಗೆ ಮುಂದಾದಾಗ ಈ ಹೈಮೆನ್ ಡ್ಯಾಮೇಜ್ ಆಗಿ ಆ ಹುಡುಗಿಗೆ ರಕ್ತಸ್ರಾವ ಆಗುತ್ತೆ. ಆದರೆ ಒಂದು ಗಂಡು ಹೆಣ್ಣು ದೈಹಿಕ ಚಟುವಟಿಕೆ ಮಾಡುವಾಗ ಆ ಹುಡುಗಿಗೆ ನೋವು ಕೂಡ ಆಗ್ತಾ ಇಲ್ಲ, ಅದರ ಜೊತೆಗೆ ರಕ್ತಸ್ರಾವ ಕೂಡ ಆಗ್ತಾ ಇಲ್ಲ ಅಂದರೆ ಆ ಹುಡುಗಿ ವರ್ಜಿನ್ ಅಲ್ಲ ಅಂತ ಸೂಚಿಸೋ ಒಂದು ಸ್ಟ್ರಾಂಗ್ ಸಿಗ್ನಲ್ ಆಗಿದೆ. ನಂಬರ್ 3, ಫಿಸಿಕಲ್ ಅಪೀರಿಯನ್ಸ್. ಈ ಒಂದು ಪಾಯಿಂಟ್ನ ಕೂಡ ನಾವು ಫಾಲೋ ಮಾಡಿದ್ರೆ ಆ ಹುಡುಗಿ ವರ್ಜಿನ್ನ ಅಥವಾ ವರ್ಜಿನ್ ಅಲ್ವಾ ಅನ್ನೋದನ್ನು ನಾವು ಕಂಡುಹಿಡಿಬಹುದು. ಆದರೆ 100% ಹೇಳೋದಕ್ಕಾಗೋದಿಲ್ಲ. 50-50 ಚಾನ್ಸಸ್ ಇರುತ್ತಷ್ಟೇ. ಅದೇನೆಂದರೆ ಸಡನ್ನಾಗಿ ಆ ಹುಡುಗಿಯ ದೇಹದಲ್ಲಿ ಆಗುವ ಬದಲಾವಣೆಗಳು. ಫಾರ್ ಎಕ್ಸಾಂಪಲ್, ತುಂಬ ಸಣ್ಣಗಿರೋ ಒಂದು ಹುಡುಗಿ ಮದುವೆ ಆದಮೇಲೆ 1-2-3 ತಿಂಗಳಿಗೆಲ್ಲ ದಪ್ಪ ಆಗಿಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಮದುವೆ ಆದಮೇಲೆ ಅವರು ದೈಹಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದರಿಂದ ಅವರ ದೇಹದಲ್ಲಿ ಆದಂತಹ ಹಾರ್ಮೋನ್ ಚೇಂಜಸ್ನಿಂದ ಈ ರೀತಿ ಆಗ್ತಾರೆ. ಆದರೆ ಮದುವೆನೇ ಆಗದೆ ಒಂದು ಹುಡುಗಿ ಸಣ್ಣಗಿದ್ದು ಸಡನ್ನಾಗಿ 1-2-3 ತಿಂಗಳಿಗೆಲ್ಲ ದಪ್ಪ ಆಗಿಬಿಡೋದು, ಅಂದರೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅವರ ಸ್ತನಗಳ ಗಾತ್ರ ದೊಡ್ಡದಾಗೋದು, ಅವರ ಸೊಂಟದ ಭಾಗ ಅಗಲವಾಗೋದು, ಇದಕ್ಕೂ ಮುಂಚೆ ಇದ್ದಂತಹ ಅವರ ಮುಖದಲ್ಲಿ ಕಳೆ ಕಡಿಮೆ ಆಗೋದು, ಈ ರೀತಿಯೆಲ್ಲ ಆದರೆ ಆ ಹುಡುಗಿ ವರ್ಜಿನ್ ಅಲ್ಲ ಅಂತ ಸೂಚಿಸುತ್ತೆ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ 50-50 ಚಾನ್ಸಸ್ ಮಾತ್ರ ಇರುತ್ತೆ. ನಂಬರ್ 4, ಸೊ ಒಂದು ಗಂಡು ಹೆಣ್ಣು ದೈಹಿಕ ಚಟುವಟಿಕೆ ಮಾಡುವಾಗ ವರ್ಜಿನ್ ಹುಡುಗಿಯ ಬಿಹೇವಿಯರ್ಗೂ ವರ್ಜಿನ್ ಅಲ್ಲದ ಹುಡುಗಿಯ ಬಿಹೇವಿಯರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ಒಂದು ವರ್ಜಿನ್ ಹುಡುಗಿ ಫಸ್ಟ್ ಟೈಮ್ ದೈಹಿಕ ಚಟುವಟಿಕೆಯಲ್ಲಿ ಒಂದು ಗಂಡಿನ ಜೊತೆ ಪಾಲ್ಗೊಂಡಾಗ ಅವಳ ಬಿಹೇವಿಯರ್ ಯಾವ ಥರ ಇರುತ್ತೆ ಅಂದರೆ ಅದೇನೋ ಒಂಥರ ಹೊಸದು, ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ತಾಳೆ. ಆದರೆ ಅದೇ ಒಂದು ವರ್ಜಿನ್ ಅಲ್ಲದ ಹುಡುಗಿ ಒಂದು ಗಂಡಿನ ಜೊತೆ ದೈಹಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಾಗ ಅವಳಿಗೆ ಅದೆಲ್ಲ ನಾರ್ಮಲ್, ಅದ್ರ ಬಗ್ಗೆ ಗೊತ್ತಿದೆ, ಅವಳು ತುಂಬ ಎಕ್ಸೈಟೆಡ್ ಆಗಿರೋದು, ಜೊತೆಗೆ ನಿಮಗೂ ಕೂಡ ಗೊತ್ತಿಲ್ಲದೆ ಇರೋ ಪೊಸಿಷನ್ಗಳನ್ನು ಕೇಳೋದು. ಒಂಥರ ಹೇಳಬೇಕು ಅಂದರೆ ನಿಮಗಿಂತ ಜಾಸ್ತಿ ಆ ಹುಡುಗಿಗೆ ಗೊತ್ತಿದೆಯೇನೋ ಅನ್ನೋ ಥರ ಆಡ್ತಾರೆ. ನಂಬರ್ 5, ಟೈಟ್ನೆಸ್. ಸೊ ಒಂದು ಗಂಡು ಹೆಣ್ಣು ದೈಹಿಕ ಚಟುವಟಿಕೆಯಲ್ಲಿ ಇರುವಾಗ ಆ ಹುಡುಗಿಯ ಯೋನಿ ಆ ಹುಡುಗನಿಗೆ ಟೈಟ್ ಆಗಿದೆ ಅಂತ ಅನಿಸಿದ್ರೆ ಆ ಹುಡುಗಿ ವರ್ಜಿನ್. ಅದೇ ಒಂದು ವೇಳೆ ಟೈಟ್ ಆಗಿಲ್ಲ, ಲೂಸ್ ಆಗಿ ಇದೆ ಅಂತ ಅನಿಸಿದ್ರೆ ಆ ಹುಡುಗಿ ವರ್ಜಿನ್ ಅಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಇದು ಕರೆಕ್ಟ್ ಅಲ್ಲ. ಅವರ ದೇಹದಲ್ಲಿ ಆದ ಬದಲಾವಣೆಗಳಿಂದ ಕೂಡ ಈ ರೀತಿ ಆಗಬಹುದು, ಅಥವಾ ಹಸ್ತ ಮೈಥುನದಿಂದ ಕೂಡ ಹೀಗಾಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ.
ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗಾಯ್ಸ್, ಗೊತ್ತಾಯ್ತಲ್ವಾ ಹೇಗೆ ಒಂದು ಹುಡುಗಿ ವರ್ಜಿನ್ನ ಅಥವಾ ವರ್ಜಿನ್ ಅಲ್ವಾ ಅನ್ನೋದನ್ನು ಪತ್ತೆ ಹಚ್ಚೋದು ಅಂತ. ನಾನು ಈ ವಿಡಿಯೋ ಮಾಡಿದ್ದು ನಿಮಗೆ ತಪ್ಪಾಯಿತು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೀಲೇಬೇಡಿ. ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.